ಈ ಮುಂಗಾರು ಮಳೆ ಆರಂಭ ಆದಾಗ ರಾಜ್ಯದಾದ್ಯಂತ ಬಿತ್ತನೆ ಕಾರ್ಯ ಆರಂಭ ಆಗೇ ಆಗುತ್ತೆ. ಬಟ್ ಈಗ ರೈತರಿಗೆ ಯೂರಿಯಾ ಗೊಬ್ಬರ ಒದಗಿಸಲೇಬೇಕಾದಂತ ಅನಿವಾರ್ಯತೆ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು, ಪ್ರಮುಖವಾಗಿ ವಿಪಕ್ಷದವರು ಇದನ್ನ ಅಸ್ತ್ರ ಮಾಡಿಕೊಂಡಿದ್ದಾರೆ. ಬಹುತೇಕ ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾತ್ರಿ ಇಡೀ ರೈತರು ಒದ್ದಾಡಿದ್ರು, ಪರದಾಡಿದ್ರು, ಹೋರಾಟಗಳಾಗ್ತಾ ಇದೆ ಬಹುತೇಕ ಜಿಲ್ಲೆಗಳಲ್ಲಿ. ಯಾಕಂದ್ರೆ ಮುಂಗಾರು ಆರಂಭ ಆದಂತ ಹೊತ್ತಲ್ಲೇ ಇದೇ ಸಂದರ್ಭದಲ್ಲಿ ಬಿತ್ತನೆ ಮಾಡಬೇಕು, ಬಟ್ ಈಗಲೇ ನೀವು ಗೊಬ್ಬರ ಒದಗಿಸ್ತಾ ಇದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಹೇಳೋ ಪ್ರಕಾರ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಯೂರಿಯಾ ಗೊಬ್ಬರ ಬಾಕಿ ಉಳ್ಕೊಂಡಿದೆ, ಅದು ಕೂಡ ಬರಬೇಕು. ಅದು ಬಂದ್ರೆ ಶಾರ್ಟೇಜ್ ಇರಲ್ಲ, ಸಮರ್ಪಕವಾಗಿ ರೈತರಿಗೆ ಅದನ್ನು ಒದಗಿಸುವ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅನ್ನುವಂತಹ ವಿಚಾರವನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಬಟ್ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರನೇ ಸರಿಯಾಗಿ ಅದನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ, ಕಾಳಸಂತೆಯಲ್ಲಿ ಅದು ಮಾರಾಟ ಆಗ್ತಾ ಇದೆ, ಸರ್ಕಾರನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂತಹ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಆ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕೋ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳೋದು ನಮ್ಮ ಹತ್ರ ಇರುವಂತಹ ಸ್ಟಾಕ್ ಅನ್ನ ಸಮರ್ಪಕವಾಗಿ ರೈತರಿಗೆ ವಿತರಣೆ ಮಾಡ್ತಿದ್ದೀವಿ ಅಂತ, ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಬಾಕಿ ಬರಬೇಕಾಗಿದೆ ಯೂರಿಯಾ ಗೊಬ್ಬರ, ಅದು ಬರಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಕೇಂದ್ರ ಕೊಟ್ಟಿದ್ರು ಕೂಡ ಅದನ್ನ ಸಮರ್ಪಕವಾಗಿ ರಾಜ್ಯ ಸರ್ಕಾರ ನಿಭಾಯಿಸ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಒದ್ದಾಡ್ತಾ ಇರೋದು ರೈತರು, ಅದಂತೂ ಬಹಳ ಸ್ಪಷ್ಟ.